ಹಾಯ್ ಎಲ್ಲ ಹೇಗಿದ್ದೀರಿ? ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ. ಸೊ ಇದು ಬಂದು ಬೇಬಿ ಕ್ಯಾಬೇಜ್ ಅಂದರೆ ಇಂಗ್ಲೀಷಲ್ಲಿ ಸ್ಪ್ರಾಟ್ಸ್ ಅಂತ ಹೇಳ್ತಾರೆ. ಇದು ಈ ಗ್ರೇವಿ ತುಂಬ ಟೇಸ್ಟಿಯಾಗಿರ್ತದೆ. ಬನ್ನಿ ನೋಡೋ ಹೇಗೆ ಮಾಡೋ ಅಂತ. ಆ್ಯಕ್ಚುಲಿ ಫಸ್ಟ್ ಫ್ರೈ ಮಾಡಲಿಕ್ಕೆ ನಾನು ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡಿಟ್ಟಿದ್ದೇನೆ. ಫಸ್ಟ್ಗೆ ನಾವು ಎಣ್ಣೆಯಲ್ಲಿ ಇದನ್ನು ಮಾತ್ರ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಜೀರಿಗೆ, ಕೊತ್ತಂಬರಿ, ಒಳ್ಳೆಮೆಣಸು ಮತ್ತು ಸೋಂಪು ಇದು ಫ್ರೈ ಆದ ನಂತರ ಮತ್ತೆ ನೀರುಳ್ಳಿ ಹಾಕಬೇಕು. ನೀರುಳ್ಳಿ ಹಾಕಿದ ನಂತರ ಸ್ವಲ್ಪ ಹೊತ್ತು ಬಿಡಬೇಕು, ಯಾಕೆಂದರೆ ಅದು ಸ್ವಲ್ಪ ಸಾಫ್ಟ್ ಆಗೋ ತನಕ. ನೀರುಳ್ಳಿ ಸಾಫ್ಟ್ ಆದ ನಂತರ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿ, ಯಾಕೆಂದರೆ ಅದು ಬೇಗ ಬಿಡ್ಕೊಳ್ತಾ ಅಂದರೆ ಸಾಫ್ಟ್ ಆಗ್ತದೆ. ಸೊ ಅದ ನಂತರ ತೆಂಗಿನಕಾಯಿ ಹಾಕಬೇಕು. ಅದು ಯಾವಾಗ ಅಂತ ಹೇಳ್ತೇನೆ. ಬಟ್ ಅದಕ್ಕೆ ತೆಂಗಿನಕಾಯಿ ಹಾಕೋ ಮುಂಚೆ ಫಸ್ಟಿಗೆ ನಾವು ಸಾಂಬಾರು ಹುಡಿ ಮತ್ತು ಮೆಣಸಿನ ಹುಡಿ ಹಾಕಬೇಕು. ಈಗ ಟೊಮೆಟೊ ಒಳ್ಳೆ ಸಾಫ್ಟ್ ಆಗಿದೆ, ಸೊ ನಾನು ಸಾಂಬಾರು ಹುಡಿ ಮತ್ತು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಸೊ ಇದು ಒಳ್ಳೆ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಇದಕ್ಕೆ ಇದು ತುಂಬ ಫ್ಲೇಮ್ ಹೈಯಲ್ಲಿ ಇಡಬೇಡಿ. ಸೊ ಸ್ಲೋ ಅಲ್ಲಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ತೆಂಗಿನಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಹಾಗೆ ಫ್ರೈ ಮಾಡ್ತಾ ಇದ್ದೇನೆ. ಬಟ್ ಟೇಸ್ಟ್ ತುಂಬ ಸೂಪರ್ ಇರ್ತದೆ. ನಾನು ಒಗ್ಗರಣೆಗೆ ಅಂದರೆ ಗ್ರೇವಿ ರೆಡಿ ಮಾಡಲಿಕ್ಕೆ ಈಗ ಎಲ್ಲ ಬೆಳ್ಳುಳ್ಳಿ, ಒಗ್ಗರಣೆ ಸೊಪ್ಪು, ನೀರುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ದೇನೆ. ಆ್ಯಕ್ಚುಲಿ ಅದು ಆರಿದ ನಂತರ ಅದನ್ನು ಕಡಿಬೇಕು. ಸೊ ನಾವು ಒಗ್ಗರಣೆ ಸ್ಟಾರ್ಟ್ ಮಾಡುವ. ಸೊ ಇದಕ್ಕೆ ಜೀರಿಗೆ, ಮೆಂತೆ, ಸಾಸಿವೆ ಎಲ್ಲ ಹಾಕಿ ಫ್ರೈ ಮಾಡಿ ಆನಂತರ ನೀರುಳ್ಳಿ ಹಾಕಬೇಕು. ನೀರುಳ್ಳಿ ಮತ್ತು ಬೆಳ್ಳುಳ್ಳಿ, ಒಗ್ಗರಣೆ ಸೊಪ್ಪೆಲ್ಲ ಹಾಕಿ ಫ್ರೈ ಮಾಡಿ ಇದಕ್ಕೆ ನಾವು ಅದು ಮಸಾಲ ಮಾಡಿಟ್ಟದನ್ನು ಮಿಕ್ಸಿಯಲ್ಲಿ ಕಡಿದು ಹಾಕಿ ನೀರೆಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಹುಳಿ ಸಹ ಹಾಕಬೇಕು. ಸೊ ನಾ ಹುಳಿ ತೆಗೆದಿಟ್ಟಿದ್ದೇನೆ. ಸೊ ಇಷ್ಟು ಹುಳಿ ಹಾಕ್ತಾ ಇದ್ದೇನೆ. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾ ಒಂದು ಲಿಂಬೆಹಣ್ಣು ಸೈಜಲ್ಲಿ ಹಾಕಿದ್ದೇನೆ. ಸೊ ಉಪ್ಪೆಲ್ಲ ಹಾಕಿ ಒಳ್ಳೆ ಕುದಿ ಬರಲಿಕ್ಕಿಟ್ಟೆ. ಕುದಿ ಬಂದ ನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಟ ಅಂದರೆ 4 ಪೀಸ್ ಮಾಡಿ ಕಟ್ ಮಾಡಿಡಬೇಕು, ಯಾಕಂದರೆ ಒಳಗಡೆ ಸಹ ಮಸಾಲೆ ಎಳಿಬೇಕು. ಸೊ ನಾವು ಒಳಗಡೆ ಹುಳ ಉಂಟಾ ಇಲ್ವಾ ಅಂತ ನೋಡಲಿಕ್ಕೂ ಸಹ ಈಸಿ ಆಗ್ತದೆ. ಸೊ ಇದನ್ನು ಹಾಗೆ ಕುದಿ ಬರಲಿಕ್ಕಿಡಿ. ಇದು ಆ್ಯಕ್ಚುಲಿ ಬೆಂತು ಅಂತೇಳಿ ಗೊತ್ತಾಗೋದು ಹೀಗೆ ನೋಡಿ, ಸಾಫ್ಟ್ ಆಗ್ತದೆ, ತುಂಬ ಸೂಪರ್ ಇರ್ತದೆ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಇದು ನನ್ನ ಗ್ರೇವಿ ರೆಡಿ ಆಗಿದೆ. ಸೊ ನಾನು ಇವತ್ತು ಹಾಗಲಕಾಯಿ ಪಲ್ಯ ಮಾಡಿದ್ದೇನೆ. ಸೊ ಬನ್ನಿ ಊಟ ಮಾಡುವ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್.